ನಾನು ಯಾವುದೇ ರೀತಿ ಇಲ್ಲಿ ತೀರ್ಪಿನ ವಿಚಾರವಾಗಿ ನಾನು ಮಾತಾಡ್ತಿಲ್ಲ. ನಾನಿಲ್ಲಿ ಮಾತಾಡ್ತಿರೋದು ರಾಜಕೀಯ ಉದ್ದೇಶಗಳು ಚುನಾವಣೆಯ ಹೊಸ್ತಿಲಲ್ಲಿ ಅನ್ನೋ ವಿಚಾರವನ್ನ ನಾನು ಮಾತಾಡ್ತಿದ್ದೀನಿ. ದಯವಿಟ್ಟು ಇಲ್ಲಿ ಕಾಂಟ್ರವರ್ಸಿ ಮಾಡ್ತಾ ಇರೋರು ಯಾರು? ಒಂದು ನಿಮಿಷ. ಎರಡು ಪಕ್ಷಗಳು ಟಿಎಂಸಿ ಐಡಿಎಂಕೆ ಎರಡೂ ಪಕ್ಷಗಳು ಅವುಗಳ ಜೊತೆಗೆ ನ್ಯಾಷನಲ್ ಪಾರ್ಟಿಗಳಾದಂತಹ ಇಬ್ರು ಅಲಯನ್ಸ್ ಅಂದ್ರೆ ನಾನು ಉದಾಹರಣೆ 4 ಪಕ್ಷಗಳನ್ನ ಸೇರಿಸಿ ಹೇಳ್ತಾ ಇದ್ದೀನಿ. ಇವತ್ತಿನ ದಿನ ದೀಪ ಬೆಳಗೋ ವಿಚಾರದಲ್ಲಿ ಅಲ್ಲಿ ಒಂದು ಕೋರ್ಟಿನ ತೀರ್ಪುವನ್ನ ಖಂಡಿತವಾಗ್ಲೂ ಅಲ್ಲಿರುವಂತಹ ಸರ್ಕಾರವು ಅದನ್ನ ಫಾಲೋ ಮಾಡಬೇಕಾಗಿತ್ತು. ಆ ಒಂದು ಕಾಂಗ್ರೆಸ್ಸಿನ ಮೈತ್ರಿಕೂಟದ ಜೊತೆಗೆ ಇವತ್ತು ಅಲ್ಲಿ ಒಂದು ರಾಜಕೀಯದ ಒಂದು ಕುತಂತ್ರವನ್ನ ಪ್ರಾರಂಭ ಮಾಡಿ ಶುರು ಮಾಡಿದ್ದಾರೆ. ಮತ್ತೊಂದು ಕಡೆ ಬಹಳ ಒಂದು ಶಾಂತಿಯುತವಾಗಿ ಧಾರ್ಮಿಕ ವಿಚಾರಗಳಲ್ಲಿ ನಾವು ಎತ್ತಿದ ಕೈ ಅಂತ ಹೇಳಿ ಓಡಾಡುವಂತಹ ಬಿಜೆಪಿ ಪಕ್ಷದವರು ಅಲ್ಲಿ ಮನವೊಲಿಸಿ ಒಂದು ರೀತಿಯ ಮತ್ತೊಂದು ಪ್ರಯತ್ನವನ್ನು ಮಾಡಬಹುದಾಗಿತ್ತು. ಈ ಎರಡು. ಮೂರನೇ ವಿಚಾರ ನಾನಿಲ್ಲಿ ಏನ್ ಹೇಳಕ್ ಬರ್ತೀನಿ ಅಂದ್ರೆ, ಒಂದು ಸಮುದಾಯದ ಒಂದು ಭಾವನೆಗಳಿಗೆ ಧಕ್ಕೆ ತರುವಂತ ವಿಚಾರಗಳು ಇವು. ಅದರಲ್ಲೂ ಇವತ್ತು ನಾವು ನೀವು ಎಲ್ಲಾ ಪಾರ್ಟಿ ಅಂತ ಹೇಳ್ತಾ ಇದ್ದೀರಿ ಉಸಾಮಾನ್ ಅವರೇ, ಎಲ್ಲಾ ಪಾರ್ಟಿ ಅಂತ ಹೇಳ್ತಾ ಇದ್ದೀರಿ. ಮಾತಾಡುವಾಗ ಬಿಜೆಪಿ ಅಂತ ಎಲ್ಲಾ ಪಾರ್ಟಿಗಳು ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಾ ಇದೆ ಅಂತಂದ್ರೆ ಎಲ್ಲಾ ಪಾರ್ಟಿ ಹೆಸರು ತಗೊಳ್ಳಿ, ಎಲ್ಲಾ ಪಾರ್ಟಿ ಹೆಸರು ತಗೊಳ್ಳಿ. ನಿಮ್ಮ ಸರ್ವೆಯಿಂದ ಮಾತಾಡಿ, ನಾನು ನಿಮ್ಮ ಹತ್ರ ಒಂದು ಧರ್ಮದ ಮಹಿಳೆಯಾಗಿ ಪಕ್ಷದ ಪರವಾಗಿ ಬಂದಿದ್ದೀನಿ. ಕಾಂಗ್ರೆಸ್ ಪಾರ್ಟಿ ಪರವಾಗಿ ಮಾತಾಡ್ತಾನ ಕೋರ್ಟಿನ ಒಂದು ಸಂಪೂರ್ಣವಾಗಿ ಗೌರವಿಸ್ತೀವಿ. ಇವತ್ತಿನ ಚರ್ಚೆಗಳು ಏನಾಗಬೇಕಾಗಿತ್ತು? ಚರ್ಚೆಗಳು ಯೋಜನೆಗಳ ಮುಖಾಂತರ ಆಗ್ಬೇಕಾಗು. ಎಷ್ಟು ಸರ್ಕಾರಿ ಶಾಲೆಗಳು ಇವತ್ತು ತಮಿಳುನಾಡಲ್ಲಾಗಿರ್ಬೋದು ಐಐಟಿ ಮತ್ತೆ ನೀಟ್ ಎಕ್ಸಾಮ್ಸ್ಗೆ ಹೋಗ್ತಿದೆ, ಅದ್ರ ಬಗ್ಗೆ ಚರ್ಚೆ ಆಗ್ಬೇಕಾಗಿತ್ತು. ಸರ್ಕಾರಿ ಆಸ್ಪತ್ರೆಗಳ ಬಗ್ಗೆ ಚರ್ಚೆ ಆಗ್ಬೇಕಾಗಿತ್ತು. ಅದನ್ನ ಇವತ್ತು ಆಮ್ ಆದ್ಮಿ ಪಕ್ಷ ಮಾಡಿದ್ರೆ ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗ್ಬೇಕಾಗಿತ್ತು. ಆದ್ರೆ ಚುನಾವಣೆಗೆ ಮಾಹಿತಿ ಕೊರತೆ ಇದೆ, ಮೇಡಮ್ಗೆ ಮಾಹಿತಿ ಕೊರತೆ ಇದೆ, ಮೇಡಮ್ಗೆ ಮಾಹಿತಿ ಕೊರತೆ ಇದೆ. ಎಲ್ಲಿಂದ ಶುರುವಾಗಿದ್ದು ದೀಪ ಹಚ್ಚಲಿಕ್ಕೆ ಮೇಡಮ್, ದೀಪ ಹಚ್ಚೋದು ಅಂದ್ರೆ ಬೆಟ್ಟದ ಮೇಲೆ ದೀಪ ಹಚ್ಚಲಿಕ್ಕೆ ಪಟ್ಟು ಉಪವಾಸ ಬಿಡ್ತೀವಿ. ಆವತ್ತಿನ ದಿನ ಅದನ್ನ ನಾವು ಫಾಲೋ ಮಾಡೋದು. ದೀಪ ಇರ್ಲಿಲ್ಲ ಯಾಕೆ? ಈ ರಾಜಕೀಯ ಪಕ್ಷಗಳು ನಿಮಗೆ ತಪ್ಪುಗಳನ್ನ ಎತ್ತಿದ್ರೆ ನೀವು ಹೀಗೆ ಬಿಜೆಪಿ ಅವರ ಹತ್ರ ಒಂದು ಪ್ರಶ್ನೆ, ನಿಜವಾಗ್ಲೂ ನಿಮ್ಗೆ ದೀಪ ಹಂಚ್ಬೇಕಂತ ಮನ್ಸಲ್ಲಿ ಇದ್ರೆ ದಯವಿಟ್ಟು ನೀವು ಡಿಎಂಕೆ ಇಬ್ರು ಹಿಂದೆ ಬನ್ನಿ, ದೀಪ ಆರಾಮಾಗಿ ಹಂಚ್ಬೋದು. ಆದ್ರೆ ನೀವುಗಳು ರಾಜಕಾರಣ ಮಾಡ್ತಾ ಇದ್ರಲ್ಲ, ಇದು ದೀಪ ಇಲ್ಲ, ಅಲ್ಲಿ ಬೆಂಕಿ ಹಾಕೋ ಕೆಲಸ ಮಾಡ್ತಾ ಇದ್ರಿ. ಓಕೆ, ಉತ್ತರಗೊಳ್ಳಿ ಶ್ರೀನಿವಾಸ್. 6 ಜನ ಪೆಟಿಷನರ್ಸ್ ಇದ್ದಾರೆ ಈ ದೀಪ ಹಚ್ಚೋದ್ರಲ್ಲಿ. ಎಷ್ಟು? 6 ಜನ. ಈ 6 ಜನಲ್ಲಿ ರವಿ ಮೋಹನ್ ಒಬ್ಬರೇನೆ ಬಿಜೆಪಿ ಕಾರ್ಯಕರ್ತ, ಇನ್ನು 5 ಜನ ಬಿಜೆಪಿ ಕಾರ್ಯಕರ್ತರು ಅಲ್ಲ, ಅವರೆಲ್ಲ ಹಿಂದೂಗಳು. ಆ ಬಿಜೆಪಿ ಕಾರ್ಯಕರ್ತ ಹಿಂದಕ್ಕೆ ಬರ್ತೀನಿ, ಇವ್ರನ್ನ ಕರ್ಕೊಂಡೋಗಿ ನೀವು ದೀಪ ಹಚ್ಚಿ ಅಂತ ಹೇಳಿ ಅಲ್ಲಿರ್ತಕ್ಕಂಥ SP ನ DC ನ ಮನವಿ ಮಾಡಿದ್ರು ಕೋರ್ಟ್ ಆದೇಶದ ಮೇಲೆ. ಆ 5 ಜನನು ಬಿಟ್ಟಿಲ್ಲ. ಕೊನೆಗೆ ಅವ್ರು ಯಾವುದೇ ರಾಜಕೀಯ ಪಕ್ಷದ ಕಾರ್ಯಕರ್ತ ಅಲ್ದಿರೋರ್ನ ಒಬ್ಬರನ್ನ ಕರ್ಕೊಂಡೋಗಿ ಅಂದ್ರು, ಅವ್ರನ್ನು ಬಿಟ್ಟಿಲ್ಲ. ಅಂದ್ರೆ DMK ಸರ್ಕಾರಕ್ಕೆ ಅಲ್ಲಿ ದೀಪ ಹಚ್ಚುವ ಕೆಲಸ ಬೇಕಾಗಿಲ್ಲ. ನಿಮ್ ಮಾಹಿತಿಗಾಗಿ ಹೇಳ್ತಾ ಇದ್ದೀನಿ ಪಾಟೀಲ್ರೆ, 21ನೇ ತಾರೀಕು
ಇದೇ ಡಿಸೆಂಬರ್ 21ನೇ ತಾರೀಕು ಇದೇ ಡಿಎಂಕೆ ಸರ್ಕಾರ ಅಲ್ಲಿ ವಿಜೃಂಭಣೆಯ ಉರುಸ್ ಮಾಡೋದಕ್ಕೆ ಅನುಮತಿ ಕೊಟ್ಟಿದೆ. ಇದು ಎಲ್ಲಿದು ಜಾತ್ಯತೀತತೆ ಬಂತು, ಸಂವಿಧಾನದ ಆಶಯಗಳನ್ನ ಇಲ್ಲಿ ತಿಳಿದಂಗಾಯ್ತು. ಒಂದ್ ದೀಪ ಹಚ್ಚೋದಕ್ಕೆ 105 ವರ್ಷಗಳಿಂದ ಹೋರಾಟ ಮಾಡ್ತಾರಂತ ಹಿಂದೂ ಸಮಾಜಕ್ಕೆ ಒಂದ್ ದೀಪ ಹಚ್ಚಕ್ ಬಿಡದೆ ನೀವು ಇಡೀ ಮದುರೈ ಸಿಟಿಯನ್ನ ಸಾವಿರಾರು ಜನ ಪೊಲೀಸರನ್ನ ಹಾಕಿ ಎಲ್ಲ ಕಡೆ ಬ್ಯಾರಿಕೇಡ್ಗಳು ಹಾಕಿ ಅಲ್ಲಿ ಏನೂ ಆಗ್ಲಿಲ್ಲ. ಯಾವುದೇ ಒಬ್ಬ ಹಿಂದೂ ಕಾರ್ಯಕರ್ತ ಒಂದು ಬಸ್ಸಿನ ಗ್ಲಾಸ್ ಕೊಡದೆ ಹೊಡೆದಿಲ್ಲ ರೀ. ಅಲ್ಲಿ ಇವತ್ತು ಸಾವಿರಾರು ಜನಕ್ಕೆ ಒಂದು ಭಯಭೀತವಾದಂತ ವಾತಾವರಣ, ಒಂದು ಯುದ್ಧೋನ್ಮತವಾದಂತ ವಾತಾವರಣ ನಿರ್ಮಾಣ ಮಾಡಿಬಿಟ್ಟಿದ್ದಾರೆ. ನಿಮ್ಗೆ ಯಾಕೆ ಚೀಮಾರಿ ಹಾಕ್ಬಾರ್ದು? ನಿಮ್ಗೆ ಯಾಕೆ ಧಿಕ್ಕಾರ ಹೇಳ್ಬಾರ್ದು ಹಿಂದೂ ಸಮಾಜ? ನಮ್ಗೆ ಬಿಜೆಪಿ ಹಚ್ಚಬೇಕಂತಲ್ಲ ದೀಪ, ಯಾರಾದ್ರೂ ಹಚ್ಚಲಿ, ಆದ್ರೆ ಅಲ್ಲಿ ದೀಪ ಹಚ್ಚಬೇಕಷ್ಟೇ. ಪ್ರತಿ ಒಂದು ದೇವಸ್ಥಾನಗಳಲ್ಲಿ, ಧಾರ್ಮಿಕ ಸಮಾಜಗಳದ್ದು ಫಂಕ್ಷನ್ಗಳಲ್ಲಿ ಪ್ರತಿಯೊಂದರಲ್ಲೂ ಬಿಜೆಪಿ ಅವ್ರು ಯಾಕೆ ನುಗ್ತೀರಾ? ನಾವು ಹೈಲೈಟ್ ಆಗ್ಬೇಕನ್ನೋ ಉದ್ದೇಶಕ್ಕ ಎರಡೂ ಧರ್ಮದವರಿಗೂ ಏನು ಪ್ರಾಬ್ಲಮ್ ಇಲ್ಲ. ಎರಡೂ ಧರ್ಮದವರಿಗೂ ಪ್ರಾಬ್ಲಮ್ ಇಲ್ಲ. ಬಿಜೆಪಿ ಅವ್ರದ್ದೇನು ಕೆಲಸ ಅಲ್ಲಿ? ನಿಮ್ಮ ಪಾತ್ರ ಏನು? ಒಂದ್ ನಿಮಿಷ. ಭಾರತೀಯ ಜನತಾ ಪಕ್ಷ ಅದ್ರ ಹಿಂದಿನ ಪೂರ್ವಾಶ್ರಮದ ಜನಸಂಘ ಅದು ಹುಟ್ಟೋಕ್ ಮೊದಲೇ ಈ ಸಮಸ್ಯೆ ಇತ್ತು. ಇಲ್ಲಿ ಬಿಜೆಪಿ ಕಾರ್ಯಕರ್ತರೆಲ್ಲ ಹೋಗಿರೋದು ಮೇಡಮ್. ಇಲ್ಲಿ ಕೇಳಿಸ್ಕೊಳ್ಳಿ ಮೇಡಮ್, ಇಲ್ಲಿ ಕೇಳಿಸ್ಕೊಳ್ಳಿ, ಕೇಳಿಸ್ಕೊಳ್ಳಿ. ಯಾಕಂದ್ರೆ ಭಾರತೀಯ ಜನತಾ ಪಕ್ಷ ಭಾರತೀಯ ಜನತಾ ಪಕ್ಷದ ಪರಮ ಧ್ಯೇಯನೇ ಈ ದೇಶದ ಹಿಂದೂಗಳ, ಅಂದ್ರೆ ಯಾರ ಹಿಂದೂಗಳು ಇದ್ದಾರೆ, ಯಾರು ನಿಮ್ ತರ ಹಿಂದೂಗಳಾಗಿದ್ರು ಎಲ್ಲರ ಒಂದು ಹಿತವನ್ನ ಕಾಪಾಡೋದು, ಈ ರಾಷ್ಟ್ರವನ್ನ ಹಿಂದೂ ರಾಷ್ಟ್ರ ಮಾಡೋದು. ಹಾಗಾಗಿ ನಾವು ಇದ್ದೇ ಇರ್ತೀವಿ ಮೇಡಮ್, ಇದ್ದೇ ಇರ್ತೀವಿ ನಾವು. ದಂಗೆ ಅಲ್ಲ ಪಾಪ. ಮೇಡಮ್ ಅವ್ರ ತಾತನ ಮುತ್ತಾತನ ಅವ್ರು ಹಿಂದೂಗಳಾಗ ಉಳಿತಾ ಇದ್ರು, ಮುಸಲ್ಮಾನರು ಆಗ್ತಾ ಇರ್ಲಿಲ್ಲ ಪಾಪ. ಉಷಾ ಮೋಹನ್ ಅವರೇ, ನನ್ ಕ್ವಶನ್ ಡೈರೆಕ್ಟ್ ನಿಮ್ಗೆ. ಈಗ ಸರ್ ಹೇಳಿದ್ರು ನಾನು ಇಂಡಿ ಒಕ್ಕೂಟದಲ್ಲಿ ಮುಂಚೆ ಇದ್ರಿ ಅಂತ, ಇವಾಗ ನಾವಿಲ್ಲ ಅಂತ ಹೇಳಿದ್ರಿ. ಇಂಡಿ ಒಕ್ಕೂಟ ನೀವಿಲ್ಲ, ಓಕೆ ಫೈನ್. ನೀವಿವಾಗ ಆಮ್ ಆದ್ಮಿ ಇಂಡಿಪೆಂಡೆಂಟ್ ಪಾರ್ಟಿ, ಓಕೆ, ಪುಟಿಂಗ್ ದ ಟೋಪಿ, ಅದಕ್ಕೆ ಕೇಳ್ತಾ ಇದ್ದೀನಿ ನಾನು. ಒಂದ್ ನಿಮಿಷ. ಮುಂಚೆ ಹೇಳಿದ್ರಿ ನಾನು ಹಿಂದೂ, ನಾನ್ ದೀಪ ಹಚ್ಚುತ್ತೀನಿ ಎಲ್ಲ ಅಂತ ಹೇಳಿದ್ರಿ. ಈಗ ನಡೀತಾ ಇರೋದನ್ನ ನೀವೇನು ಹೇಳಿದ್ರಿ? ಬಿಜೆಪಿಯವರು ಅಂತ ನಮ್ಮ ಪಕ್ಷದ ಮೇಲೆ ಹೇಳಿದ್ರಿ ನೀವು. ನಿಮ್ಮ ಕಾಂಟ್ರಿಬ್ಯೂಷನ್ ಏನ್ರಿ ಅಲ್ಲಿ ನಡೀತಾ ಇರೋ ಡಿಎಂಕೆ ಜಗಳಕ್ಕೆ? ನಿಮ್ಮ ಕಾಂಟ್ರಿಬ್ಯೂಷನ್ ಏನು? ಆಮ್ ಆದ್ಮಿ ಏನ್ ಕೊಡ್ತಾ ಇದೆ? ನಾವು ನಿಮ್ಮ ಪಕ್ಷಗಳ ತರ ಒಂದು ಹಿಂದೂವರ ಒಂದು ಮನಸ್ಸನ್ನ, ಎಮೋಷನ್ಸ್ ಗಳನ್ನ ಅಥವಾ ಮುಸ್ಲಿಂ ಸಮುದಾಯದ ಒಂದು ಎಮೋಷನ್ ಗಳಿಗೆ ಧಕ್ಕೆ ತರುವಂತ ಕೆಲಸಗಳನ್ನು ಮಾಡಿಲ್ಲ. ಉತ್ತರ ಕೇಳಿಸ್ಕೊಳ್ಳಿ. ಒಂದ್ ನಿಮಿಷ ಉತ್ತರ ನಾವು ಯಾವುದೇ ರೀತಿ ಜಾತಿ ರಾಜಕೀಯ ಮಾಡಿಲ್ಲ. ನಾವು ಮಾಡಿರೋದು ಜನರ ಸಮಸ್ಯೆಗಳಿಗೆ ಧ್ವನಿಯಾಗಿ ನಿಂತು 12 ವರ್ಷಗಳಲ್ಲಿ ಏಕೈಕ ಪಕ್ಷ ಭಾರತದಲ್ಲಿ ಜನರ ಪರವಾಗಿ ನಿಂತಿದ್ದೇವೆ. ಯಾರ ಒಂದು ಭಾವನೆಗಳಿಗೆ ನಾವು ಯಾರ ಭಾವನೆಗಳಿಗೆ ಮಾಡಿಲ್ಲ. ನಾವು ಎಲ್ಲರಿಗೂ ಬರ್ತೀನಿ ಆನ್ಸರ್ ಮಾಡ್ಲಿ. ಒಕ್ಕೂಟದಲ್ಲಿ ನಾವಿದ್ದಾಗ ಒಂದು ಸೆಕ್ಯುಲರಿಸಂ, ಒಂದು ಸೆಕ್ಯುಲರಿಸಂ ಮತ್ತೆ ಇವರ ಒಂದು ಆಡಳಿತ, ಒಂದು ಏಕ ಅಧಿಪತ್ಯ ಆಡಳಿತವನ್ನ ವಿರೋಧಿಸಿ ನಾವು ಇಂಡಿ ಒಕ್ಕೂಟದಲ್ಲಿದ್ವಿ. ಈಗೇನ ಕಾಚೆ ಬಂದ್ರಿ? ಈಗ ಏನ ಕಾಚೆ ಬಂದ್ರಿ? ಅವರ ಆಡಳಿತ ಒಪ್ಕೊಂಡ್ ಬಂದ್ರ? ಅವರ ಆಡಳಿತ ಒಪ್ಕೊಂಡು ಆಚೆ ಬಂದ್ರಾಗಿದ್ರೆ ನಾವು ಇಂಡಿ ಒಕ್ಕೂಟ ಬಹಳ ಕ್ಲಿಯರ್ ಆಗಿ ಸೇರೋದಕ್ಕೆ ಮುಂಚೆನೂ ಹೇಳಿದ್ವಿ. ಲೋಕಸಭೆಯ ಚುನಾವಣೆಗೋಸ್ಕರ ಇದನ್ನ ನೀವು ಎಲ್ಲಿ ಬೇಕಾದ್ರೂ, ಯಾವ ಲೀಡರ್ಸ್ ಬೇಕಾದ್ರೂ ಅವಕಾಶ ತಗೊಂಡಿಲ್ಲ ಸರ್. ಜನರ ಒಂದು ಭಾವನೆಗಳ ಮೇಲೆ ನಾವು ಅವಕಾಶ ತಗೊಂಡಿಲ್ಲ. ದಯವಿಟ್ಟು ಇದನ್ನ ಕರೆಕ್ಷನ್ ಮಾಡ್ಕೊಳ್ಳಿ. ನಾವು ಇಂಡಿ ಒಕ್ಕೂಟದಲ್ಲಿ ನಿಮ್ಮ ಒಂದು ಸರ್ವಾಧಿಕಾರಿ ಧೋರಣೆಯನ್ನು ಖಂಡಿಸಿ ಒಂದಾದ್ವಿ. ಸೆಕ್ಯುಲರ್ ಅಂತ 2-3 ಸಾರಿ ಹೇಳಿದ್ರು. ಇವ್ರು ಎಂತ ಸೆಕ್ಯುಲರ್ ಅಂದ್ರೆ ಕೋವಿಡ್ ಬಂದ ಸಂದರ್ಭ